ಭಾರತದಾದ್ಯಂತ ಮಕ್ಕಳೆಲ್ಲ ಸೇರಿ ಕೇಂದ್ರ ಶಿಕ್ಷಣ ಸಚಿವರನ್ನು ಪದಚ್ಯುತಿ ಮಾಡಿಸ್ಬಿಟ್ರು. ನೋಡಿ ಹೇಗಿದೆ ಅಂತ. ಇದನ್ನೇ ಜೆನ್ಝಿಗಳ ಪವರ್ ಅಂತ ಹೇಳೋದು. ನೇಪಾಳದಲ್ಲೂ ಕೂಡ ಹಿಂದೆ ಇದೇ ರೀತಿ ಇನ್ಸಿಡೆಂಟ್ ಆಗಿತ್ತು, ನಿಮಗೆಲ್ಲ ಜ್ಞಾಪಕ ಇರ್ಬೋದು. ಆದರೆ ನಾವು ರಾಜಕೀಯದ ದುರ್ಬೀನಿನಲ್ಲಿ ಇದನ್ನು ನೋಡಿದಾಗ ಇಲ್ಲೊಂದು ಮಹತ್ತರವಾದ ಆಟ ನಮಗೆ ಕಂಡು ಬರ್ತಾ ಇದೆ. ಏನದು ಆಟ? ಈ CJP ಅನ್ನೋ ಪಕ್ಷ ಪ್ರಬುದ್ಧವಾಗಿ ಬೆಳೆಯೋವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇದನ್ನು ಜೊತೆಗೆ ಹಾಕ್ಕೊಂಡ್ರೆ ನಾವು ಮುಂದಕ್ಕೆ ನಮ್ಮ ಬೇಳೆ ಬೇಯಿಸ್ಬೋದು ಅಂತ ಕಾಂಗ್ರೆಸ್ ತನ್ನ ದಾಳ ಉರುಳಿಸಿತ್ತು. ಪ್ರತಿಭಟನೆಗೆ ಜೊತೆ ಸೇರೋದೇನು, ಅದರ ಪರವಾಗಿ ಹೇಳಿಕೆ ಕೊಡೋದೇನು, ಬಹಳಷ್ಟು ಕಸರತ್ತುಗಳು ನಡೆಯಿತು. ಆದರೆ ಈ ಒಂದು ಡೇಂಜರನ್ನು ಮನಗಂಡಂತಹ BJP ಸರ್ಕಾರ, ಕೇಂದ್ರದಲ್ಲಿರುವಂಥ BJP ಸರ್ಕಾರ ಇದರ ಒಂದು ಡೇಂಜರನ್ನು ಅರಿತುಕೊಂಡು ಒಂದೇ ಒಂದು ರಾಜೀನಾಮೆ ಕೊಡಿಸೋದ್ರ ಮೂಲಕ ನಾವು ಏಕೆ ಜೆನ್ಝಿಗಳ ಒಂದು ಫ್ರೆಂಡ್ಶಿಪ್ಪನ್ನು ಪಡೆಯಬಾರ್ದು ಅಥವಾ ಅವರಲ್ಲಿ ಭೇಷ್ ಅಂತ ಯಾಕೆ ಅನ್ನಿಸ್ಕೊಳ್ಬಾರ್ದು ಅಂತ ಈ ಕಡೆಯಿಂದ ಇನ್ನೊಂದು ದಾಳ ಬಿಟ್ಟರು. ಒಟ್ಟು ಕಾಂಗ್ರೆಸ್ ಏನು ತನ್ನ ಒಂದು ಬತ್ತಳಿಕೆಯಲ್ಲಿ ಇಟ್ಕೊಂಡಿತ್ತು ಬ್ರಹ್ಮಾಸ್ತ್ರ, ಆ ಬ್ರಹ್ಮಾಸ್ತ್ರ ಅರ್ಧ ದಾರಿಯಲ್ಲೇ ಮುರಿದು ಬಿದ್ದು ಹೋಯಿತು. ಮೋದಿಯವರು ಬಳಸಿದಂತಹ ಈ ಒಂದು ಚಾತುರ್ಯದ ನಡೆ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಮುಳುವಾಯಿತು ಅನ್ನೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಯಿತು. ನೋಡಿ, ರಾಜಕೀಯ ಅಂದರೆ ಇದೆ. ಆ ಕಡೆಯಿಂದ ಒಂದು ಕಾಯಿ ನಡೆಸಿದ್ರೆ ಈ ಕಡೆಯಿಂದ 2 ಕಾಯಿ ನಡೆಸೋದು ಗೊತ್ತಿರಬೇಕು, ಇಲ್ಲ ಅಂದರೆ ಮಣ್ಣು ಮುಕ್ಕೋದು ಗ್ಯಾರಂಟಿ. ಅಂದಹಾಗೆ ಬರೀ ರಾಜೀನಾಮೆ ಪಡೆದದ್ದು ದೊಡ್ಡ ವಿಚಾರ ಅಲ್ಲ. ಈ ಕಡೆಯಿಂದ ಗೃಹ ಸಚಿವರು ಖಂಡಿಸಿದ್ದೇನೋ, ಅವರಿಗೆ ಸಪೋರ್ಟ್ ಮಾಡಿದ್ದೇನೋ, ಬಹಳ ವಿದ್ಯಮಾನಗಳು ನಡೆದು ಹೋಯಿತು. ಇನ್ನು ಈ ಜೆನ್ಝಿಗಳ ವಿಚಾರಕ್ಕೆ ಬರೋದಾದರೆ ಹಗಲಲ್ಲಿ ಪ್ರತಿಭಟನೆ, ರಾತ್ರಿಯಲ್ಲಿ ಮೋಜು ಮಸ್ತಿ. ಏನೇ ಇದ್ದರೂ ನಾವೆಲ್ಲ ತಿಳ್ಕೊಬೇಕಾಗಿರೋದು ಒಂದೇ, ಭಾರತ ಎತ್ತ ಸಾಗ್ತಾ ಇದೆ ಅಂತ. ಯುವಶಕ್ತಿ, ಯುವಜನಶಕ್ತಿ ದೇಶದ ಒಂದು ಭವಿಷ್ಯ ಅಂತ ಹೇಳ್ತಿದ್ದಂಥ ಕಾಲ ಒಂದಿತ್ತು. ಆದರೆ ಇವತ್ತಿನ ಯುವಶಕ್ತಿ ಯಾವ ಕಡೆ ನಡೀತಾ ಇದೆ, ಹಿರಿಯರ ರಾಜಕೀಯ ಪಕ್ಷಗಳು ಇವರನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾವೆ ಅನ್ನೋದೇ ಚರ್ಚೆಗೆ ಗ್ರಾಸವಾಗಿದೆ ಮತ್ತು ಬಹಳ ಕನ್ಫ್ಯೂಷನ್ನ ಉಂಟು ಮಾಡ್ತಿದೆ. ಇಲ್ಲಿಗೆ ವಿನೋದ ವಾರ್ತೆ ಮುಗೀತು.